ಜುಲೈ 21 ರೈತರ ಪಾಲಿಗೆ ಅಂದಿನ ಗುಂಡೂರಾವ್ ಸರ್ಕಾರಕ್ಕೆ ಕರಾಳ ದಿನ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನರಗುಂದ ಮತ್ತು ನವಿಲಗುಂದದಲ್ಲಿ ತಾಲೂಕು ಕಚೇರಿ ಮುಂದೆ ರೈತರು ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದಂತಹ ರೈತರ ಮೇಲೆ ಅಂದಿನ ತಹಸೀಲ್ದಾರ್ ಹಾಗೂ ಅಂದಿನ ಗುಂಡೂರಾವ್ ಸರ್ಕಾರ 80ರ ದಶಕದಲ್ಲಿ ರೈತರ ಮೇಲೆ ಲಾಠಿ ಹಾಗೂ ಬಂದೂಕನ್ನು ಸಿಡಿಸುವ ಮುಖಾಂತರ 113 ಜನ ರೈತರನ್ನು ಸರ್ಕಾರವಾಗಿ ನೇರವಾಗಿ ಕೊಂದಿರುವಂತಹ ಪಾಪದ ಕೃತ್ಯಕ್ಕೆ ಕೈ ಹಾಕಿದಂತಹ ಅಂದಿನ ಗುಂಡೂರಾವ್ ಸರ್ಕಾರವನ್ನೇ ಉರುಳಿಸಿದಂತಹ ನರಗುಂದ ನವಿಲಗುಂದದ ಈ ಒಂದು ಜುಲೈ 21 ರೈತ ಹುತಾತ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಆ ರೈತ ಹುತಾತ್ಮ ದಿನಾಚರಣೆಯಂದು ನಾವು ಭೂಸ್ವಾಧೀನ ವಿರೋಧಿ ದಿನ ಅಂತೇಳಿ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ. ರೈತ ಸಂಘದಿಂದ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯನ್ನು ಜುಲೈ 21ರ ನರಗುಂದ ನವಿಲಗುಂದದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಭೂಸ್ವಾಧೀನ ವಿರೋಧಿ ದಿನ ಅಂತೇಳಿ ಘೋಷಣೆ ಮಾಡುವ ಜೊತೆಗೆ ಇವತ್ತು ರೈತರು ಕೃಷಿ ಜಮೀನನ್ನು ಸರ್ಕಾರಗಳು ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಮುಖಾಂತರ ರೈತರ ಕೃಷಿ ಜಮೀನಿನ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಮಾಡುವ ಮುಖಾಂತರ ಅನ್ನದಾತನ ಬದುಕನ್ನು ಬೀದಿಗೆ ತಳ್ಳುತ್ತಿರುವುದು ನ್ಯಾಯವೇ? ಯಾಕಂದರೆ ಇವತ್ತು ತಲತಲಾಂತರದಿಂದ ನಮ್ಮ ತಾತ ಮುತ್ತಾತನವರ ಕಾಲದಿಂದ ಕೃಷಿ ಜಮೀನನ್ನೇ ನಂಬಿ ಸ್ವಾಭಿಮಾನದ ಬದುಕನ್ನು ನೀಡುತ್ತಿರುವಂತಹ ಕೃಷಿ ಜಮೀನಿನ ಮೇಲೆ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಮೇಲೆ ಕಾನೂನು ಅಸ್ತ್ರವನ್ನು ಬಳಸಿ ರೈತರ ಮಧ್ಯೆಯೇ ಒಂದು ಗಲಾಟೆಯನ್ನು ಸೃಷ್ಟಿಸಿ ಪರ ವಿರೋಧ ಅಂತೇಳಿ ಸರ್ಕಾರಗಳು ರೈತರನ್ನು ಒಡೆದು ಆಳುವ ನೀತಿಯನ್ನು ಕೈಬಿಡಬೇಕು. ಅದರ ಜೊತೆಗೆ ಇವತ್ತು ಜುಲೈ 21ರ ಈ ಒಂದು ರೈತ ಹುತಾತ್ಮ ದಿನಾಚರಣೆಯಂದು ಇವತ್ತು ನಾವೊಂದು ಪ್ರತಿಜ್ಞೆ ಮಾಡಬೇಕು. ಯಾಕಂದರೆ ನಮ್ಮ ರೈತರ ಕೃಷಿ ಜಮೀನಿನ ತಂಟೆಗೆ ಸರ್ಕಾರಗಳಾಗಲಿ KEDB ಅಧಿಕಾರಿಗಳಾಗಲಿ ಯಾರಾದರೂ ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳಲು ಬಂದರೆ ಅಂಥವರ ವಿರುದ್ಧ ನಮ್ಮ ಮಹಿಳೆಯರು ಕೈಯಲ್ಲಿ ಪೊರಕೆ ಮತ್ತು ಒಣಕೆಯನ್ನು ಇಡುವ ಮೂಲಕ ರೈತರು ಬಾರ್ಕೋಲ್ ಇಳಿಯುವ ಮುಖಾಂತರ ನಮ್ಮ ಕೃಷಿ ಜಮೀನು ಮಾರಾಟಕ್ಕಿಲ್ಲ, ನಿಮ್ಮ ಭೂಮಿ ಇದ್ದರೆ ನೀವೇ ಮಾರಾಟ ಮಾಡಿಕೊಳ್ಳಿ, ನೀವೇ ಕೈಗಾರಿಕೆ ಮಾಡಿಕೊಳ್ಳಿ, ನೀವೇ ಟೌನ್ಶಿಪ್ ಮಾಡಿಕೊಳ್ಳಿ ಅಂತ ಹೇಳುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ನಮ್ಮ ರೈತ ಹುತಾತ್ಮ ದಿನ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಸಂಘ ಸದಸ್ಯನಿಂದ ಜುಲೈ 21ರಂದು ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಸ್ವಾಧೀನ ಕೈ ಬಿಡಬೇಕು, ರೈತರ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಅದರಂತೆ ಕೋಲಾರ ಜಿಲ್ಲೆಯ APMC ಜಾಗದ ಸಮಸ್ಯೆ, ಕಳಪೆ ಬಿತ್ತನೆ ಬೀಜ, ನಕಲಿ ಕೀಟನಾಶಕ ನಿಯಂತ್ರಣ ವಿಶೇಷ ತಂಡ ರಚನೆ ಮಾಡಬೇಕು. KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಆಗಬೇಕು. ಸ್ಥಗಿತವಾಗಿರುವಂತಹ DCC ಬ್ಯಾಂಕ್ ವಿತರಣೆ ಮಾಡಬೇಕು. ಹಾಲು ಒಕ್ಕೂಟದ ಭ್ರಷ್ಟಾಚಾರ ತನಿಖೆ ಮಾಡಿ ಹಾಲು ಒಕ್ಕೂಟವನ್ನು ಉಳಿಸಬೇಕು. ಜುಲೈ 21ರಂದು ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಜೊತೆಗೆ ರಾಜ್ಯದ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಿರುವ ಸರ್ಕಾರದ ವಿರುದ್ಧ ರೈತರು ಸೆಡೆದು ನಿಲ್ಲುವ ಮುಖಾಂತರ ಕೃಷಿ ಭೂಮಿಯನ್ನು ಉಳಿಸಿ ಮುಂದಿನ ದಿನಗಳಲ್ಲಿ ಆಹಾರ ಭದ್ರತೆಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೃಷಿ ಭೂಮಿಯನ್ನು ಉಳಿಸಬೇಕಂತೇಳಿ ಸಮಸ್ತ ರೈತ ಮಹಿಳೆಯರಲ್ಲಿ ಯುವ ನಾಯಕ ರೈತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ.